ಅಲ್ಲ ಇದು ಅಷ್ಟ ಬೆಳಿತಾರವ್ರು ಯಾರ್ಯಾರು? ಎಲ್ಲಾರುನಾ? ಓ ಅಲ್ಲಲ್ಲ ರೈತರೇ, ಬಟ್ ಅಷ್ಟೇ ಪರ್ಟಿಕ್ಯುಲರ್ ಇವಾಗ ನಿಮ್ಮ ಕಡೆ ಅಷ್ಟ ಕಾಮನ್ ಅಲ್ವಾ? ಈ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಷ್ಟ 2 ತಿಂಗಳಿಗೆ ಹೆಂಗಿದೆ? ನಿಮ್ದಕ್ಕೆ ಹೋಲ್ಸ್ಕೊಂಡು ಹೇಳಿ ಏನೇನಾಗಿದೆ. ಬನ್ನಿ ಹಂಗೆ ಹತ್ರ ಬನ್ನಿ ಬನ್ನಿ. ಹಾಂ ಇಲ್ಲಿ ನೋಡಿ, ಇಲ್ಲಿ ಬಂದೈತೆ ನಮ್ಮವ್ರಲ್ಲಿ ಅಲ್ಲಿ ಇಲ್ಲ ನೋಡಿ. ಇಲ್ಲಿ ಅದೇ ಮರಿ ಸಂಖ್ಯೆಗಳು ಬರ್ತಾ ಇದೆ. ಆಮೇಲೆ ಇದು ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು, ಬೆಳಿಗ್ಗೆ ಬಂದಿದೆ. ಸ್ವಲ್ಪ ಅಲ್ಲಿ ತನಕ ಹೋಗೋಣ. ಬನ್ನಿ ಬನ್ನಿ ಹಂಗೆ ಬನ್ನಿ ಹೋಗ್ಲಿ. ಅಲ್ಲ ನಮ್ಗೆ ರೈತರಿಗೆ ಅಲ್ಲಿ ಮುಂದೆ ಅಷ್ಟೇ ನೋಡ್ಬಿಟ್ರೆ ಅಲ್ಲಿ ಹೋಗಿ ನೋಡ್ಬೇಕು ಅಂತಾರೆ. ಅಲ್ಲ ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿ ಸರ್, ಏನೇನು ನೀವೇ ಹೇಳ್ತಾ ಬನ್ನಿ ಸರ್. ನಿಮ್ಮ ಹೆಸರು? ಶಂಕರ್ ಅಂತ. ಎಷ್ಟು ಎಕರೆ ಹಾಕಿದ್ದೀರಾ ಸರ್? ಇವಾಗ ಅರ್ಧ ಎಕರೆ ಆಗಿದೆ ಬಿತ್ತನೆಗೆ. ಓಕೆ, ಇವಾಗ ನಿಮ್ದು 2 ತಿಂಗಳಾಗಿದೆಯಾ? 2 ಮಂತ್ಸ್ ಆಗಿದೆ. ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ? ಇವಾಗ ಇಲ್ಲಿ ನೋಡಕ್ ಬಂದಿದ್ದೀರಾ ಅಲ್ವಾ? ಹೌದಾ? ಈ ತರ ರಿಸಲ್ಟ್ ಬಂದಿಲ್ಲ? ಈ ತರ ಬಂದಿಲ್ಲ, ಕೆಮಿಕಲ್ ಅಲ್ಲಿ ಈ ತರ ರಿಸಲ್ಟ್ ಬಂದಿಲ್ಲ. ಏನೇನು ಚೇಂಜಸ್ ಕಾಣ್ತಾ ಇದೆ? ಹಸಿರು, ಎಲೆ, ಕಾಂಡ? ಇದು ಅದು ಯಾವುದೇ ಗಿಡಗಳಾದ್ರೂ ಕಾಂಡ ತುಂಬಾ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಇಲ್ಲಿ ದಪ್ಪ ಇದೆ. ಕಾಲ ಬಲಿಷ್ಠ ಆದಷ್ಟು ಸೊ ಅದರದ್ದು ರೂಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಮತ್ತೆ ಅದರದ್ದು ಇದಿದೆ ಸರ್, ಗ್ರೀನಿಶ್ ಜಾಸ್ತಿ ಚೆನ್ನಾಗಿದೆ. ಮತ್ತೆ ಮರಿಗಳ ಸಂಖ್ಯೆ ನೋಡಿ ಪ್ರತಿ ಒಂದರಲ್ಲೂ ಇದೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲಿ ಕೆಲವು ಕಡೆ ಹೊಡೆದಿದೆ, ಕೆಲವು ಕಡೆ ಇಲ್ಲ. ಈವನ್ ಆಗಿದೆ ಸರ್. ಅಣ್ಣ ನಿಮ್ಮ ಅನುಭವ ಪ್ರಕಾರ ಹೇಳಿ ಅಣ್ಣ. ನಿಮ್ಮ ಹೆಸರು? ಪ್ರಸನ್ನ ಅಂತಾನೆ. ನೀವು ಅಷ್ಟು ಹಾಕಿದ್ದೀರಾ? ನಾವು ಈ ಸರಿ ಹಾಕಿಲ್ಲನೆ, ಸರಿ ಹಾಕಿ ಸರಿ ಕಬ್ಬು ಹಾಕ್ಬಿಟ್ಟಿವಿ. ಕಬ್ಬು ಹಾಕಿದ್ದೀರಾ? ಕಬ್ಬು ಹಾಕಿದ್ದೀವಿ. ನಿಮಗೆ ಹೆಂಗ್ ಕಾಣ್ತಾ ಇದೆ? ಇಲ್ಲ ಸರ್, ಚೆನ್ನಾಗಿ ಕಾಣ್ತಿದೆ ಇದು. ನಾವು ಕೆಮಿಕಲ್ ಹಾಕೊಂಡು ಬೆಳೆಯೋದಕ್ಕಿಂತ ಇದು ಇವತ್ತು ನೋಡಿದ್ರೆ ಚೆನ್ನಾಗಿ ಕಾಣ್ತಾ ಇದೆ. ತಿಂಗಳಿಗೆ ನಿಮಗೆ 2 ಸತಿ ಹಾಕ್ಬೇಕು. ಬುಡಕ್ಕೆ 1 ಸತಿ ಹಾಕೋದು, ಸ್ಪ್ರೇ 1 ಸತಿ ಮಾಡೋದು. 4,000 ರೂಪಾಯಿ ಆಗುತ್ತೆ. ತಿಂಗಳಿಗೊಂದ್ಸರಿ. ತಿಂಗಳಿಗೆ 2 ಸತಿ. ತಿಂಗಳಿಗೆ 2 ಸರಿ. 1 ಸತಿಗೆ ಪ್ರತಿ ತಿಂಗಳು ಮಾಡೋದು. 1 ಸತಿ ವೆಂಚುರಿಲ್ ಬಿಡೋದು, ಅದೇ ಸತಿ ಸ್ಪ್ರೇ ಮಾಡೋದು. ತಿರ್ಗಾ 15 ದಿನ ಬಿಟ್ಟು ವೆಂಚುರಿಲ್ ಬಿಡೋದು, ಸ್ಪ್ರೇ ಮಾಡೋದು. 15 ದಿನ ಬಿಟ್ಟು. ಸೊ ನೀವೇನು ಬೆಳೀತಾ ಇದ್ದೀರಾ ಸರ್? ಹೇಗಿದೆ ಅನ್ಸುತ್ತೆ ಎಲ್ಲ? ನಮ್ಮ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಈ ಪ್ಲಾಟ್ ಹೇಗಿದೆ? ರಿಸಲ್ಟ್ ಚೆನ್ನಾಗಿದೆ. ಸೊ ಇದು ಏನು 1 ರೂಪಾಯಿ ಕೆಮಿಕಲ್ ಯೂಸ್ ಮಾಡಿಲ್ಲ ಆಯ್ತಾ? ಆಮೇಲೆ ಮಳೆ ಬಂದಿಲ್ಲ ಈ ಸತಿ. ಏನು ಅದರಿಂದ ಇನ್ನೂ ಚೆನ್ನಾಗಿ ಬಂದಿರೋದು. ಸೊ ನಿಮಗೆ ಖುಷಿ ಇದೆಯಾ? ಸರ್ ನಮಸ್ತೆ ಸರ್, ಹೇಳಿ ಸರ್ ನಿಮ್ಮ ಅನುಭವ. ಚೆನ್ನಾಗಿದೆ ಸರ್, ಏನಿಲ್ಲ ಚೆನ್ನಾಗಿದೆ. ಮಾಡ್ಬೋದು ಅಂತ ಅನಿಸ್ತದೆ ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ರೆ. ಮಾಡ್ಬೋದು ಅಂತ ಇವಾಗ ನೀವು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ದು ಖಾಲಿ ಜಮೀನಿದೆ. ಓಕೆ. ಮಳೆ ಇಲ್ಲಿ ಏನು ಕಾಯ್ತಾ ಇದೀವಿ. ಮಳೆ ಹೋದ ತಕ್ಷಣಕ್ಕೆ ನೀವು ಹೇಳಿದಾಗೆ ಸೆಣಬ್ ಹಾಕ್ತೀವಿ. ಇಲ್ಲ ಮಳೆ ಇಲ್ಲ ಅಂದ್ರೆ ನೀವು ಇದು ರೈನ್ ಗನ್ನು ಸ್ಪ್ರಿಂಕ್ಲರ್ ಅಲ್ಲಿ ನೀರು ಕೊಟ್ಟು ಒಟ್ಟು 5 ಅಡಿ 6 ಅಡಿ ಆಗ್ಬೇಕು ಸೆಣಬು. ಸರಿ ಸರ್. ಅವಾಗ ನೀವು ರೋಟೋವೇಟ್ರ್ ಮಾಡಬೇಕು. ಹೌದು ಸೊ ಯಜಮಾನ್ರೆ ನೀವು ಮಾಡಿಸ್ತೀವಿ ಸರ್. ನಿಮ್ಮ ಹೆಸರು? ಹಾಕಿದ್ದೀರಾ? ಎಷ್ಟು ತಿಂಗಳಾಯ್ತು? ಇವಾಗ 2 ತಿಂಗಳಾಗಿದೆ. ಹೇಗಿದೆ ಅದು ಇದು ಕಂಪೇರ್ ಮಾಡಿದ್ರೆ? ಕಮ್ಮಿ ಇದೆ. ಇದು ಚೆನ್ನಾಗಿದೆ. ಏನೇನು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್? ಎಲೆ, ಕಾಂಡ ಎಲ್ಲ ಚಾಗಣ ಆಗಲಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಕಣ್ಣಾರೆ ನೋಡ್ತಾ ಇದ್ದೀರಾ? ಗ್ಯಾರಂಟಿ ಬಂದಿದೆ. 100% ನುಸಿರೋಗ ಹೋಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ಕೆಲವೊಂದು ಪದ್ಧತಿ ಹೇಳ್ತೀನಿ, ಅದೆಲ್ಲ ಮಾಡಬೇಕು. ಸ್ಪ್ರೇ ಇಲ್ಲ ಅದಕ್ಕೆ, ಬರೇ ಬುಡಕ್ ಹಾಕೋದು, ಕಾಂಪೋಸ್ಟ್ ಗೊಬ್ಬರ ಹಾಕ್ಬೇಕು, ಆಮೇಲೆ ನಮ್ ಲಿಕ್ವಿಡ್ ಹಾಕ್ಬೇಕು ಇವಾಗ ಆಯ್ತಾ. ಆಮೇಲೆ ಮಳೆ ಇದ್ದಾಗ ಸೆಣಬು ಹಾಕ್ಲೇಬೇಕು. ಆಮೇಲೆ ಎಲ್ಲಾ ತಾಜೆಗಳನ್ನು ಬುಡ ಸುತ್ತ ಹಾಕ್ಬೇಕು. ಅದು ತೆಂಗಿನ ಮರಕ್ಕೆ ಬರ್ತೀನಿ, ಅದ್ರ ಬಗ್ಗೆ ನೋಡೋಣ. ಸೊ ಮಂಜು ಅವರೇ, ಸೊ ಇವಾಗ ಇಲ್ಲಿಗೆ ಎಷ್ಟು ತಿಂಗಳ ಏನೇನು ಡೋಸ್ ಆಗ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಹೇಳಿ ಸರ್? ಮಂತ್ಲಿ ಒಂದೊಂದು ಕಿಟ್ ಕೊಡ್ತಾ ಇದೀವಿ ಸರ್. 1 ಎಕರೆಗೆ 1 ಕಿಟ್. ಒಟ್ಟಾಗಿ 4 ಎಕರೆ ಇದೆ ಇದು. 4 ಎಕರೆಗೂ 4 ಕಿಟ್ಟು ಅದನ್ನ ಸ್ಪ್ರೇ ಮಾಡ್ತಾ ಇದೀವಿ. 500 ಲೀಟರ್ ಮಾಡ್ಕೊಂಡು 200 ಲೀಟರ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದೀವಿ. ಸ್ಪ್ರೇ ಮಾಡೋದು, ಬುಡಕ್ಕೆ ಹಾಕೋದು ಅಷ್ಟೇ. 15 ದಿನಕ್ಕೆ ಒಂದ್ಸತಿ. ಸರಿ. ಸೊ ಎಲ್ಲ ನೋಡಿದ್ರಲ್ಲ. ಸೊ ಸಾವಯವ ಮಾಡ್ಬೋದಾ ಸರ್? ನೀವ್ ಹೇಳಿಲ್ಲ ಯಜಮಾನ್ರೆ, ನಿಮ್ಮ ಹೆಸರು? ಸಾವಯವ ಮಾಡ್ತಾ ಇದ್ದು ಹೆಂಗಾಯ್ತು ಅಂದ್ರೆ ನಮ್ಗೇನು ಸರ್, ಲೇಬರ್ ಸಾವಯವ ಅವೆಲ್ಲ ಮಾಡ್ತಿದ್ವಿ ಸರ್. ಪಂಚಗವ್ಯ ಅವೆಲ್ಲ ಮಾಡ್ತಾ ಇದ್ದು. ಅದ್ರಲ್ಲಿ ಇಳುವರಿ ಕಮ್ಮಿ, ಜಾಸ್ತಿ ಶ್ರಮ ಜಾಸ್ತಿ. ಇದಮ್ದು ಈಸಿ ಏನಿಲ್ಲ. ಬಾಟ್ಲ್ ಡ್ರಮ್ಗೆ ಹಾಕೋದು, ವೆಂಚುರಿಲ್ ಬಿಡ್ತಾ ಇರೋದು. ಏನಂದ್ರೆ ನಮ್ದು ಅದು 0 ಬಜೆಟ್, ನಮ್ದು ಮಿನಿಮಮ್ ಬಜೆಟ್ ಅಷ್ಟೇ.
ಸ್ವಲ್ಪ ಕಮ್ಮಿ ಮಾಡ್ಕೊಡಿ ರೈತರಿಗೆ. ಕಮ್ಮಿ ಇದೆ ಕಮ್ಮಿ, ಇದಕ್ಕಿಂತ ಕಮ್ಮಿ ಯಾವುದು ಇಲ್ಲ. ಯಾಕಂದ್ರೆ ಮಂತ್ಲಿ ಮಾಡಬೇಕು ಅಂತಿರಲ್ಲ ಪಾಪ ರೈತರು ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು 8 ರಿಂದ 9 ತಿಂಗಳು ತಗೊಳ್ಳೋದು. ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಹೇಳಿ ಆದಷ್ಟು ಸ್ವಲ್ಪ ರೈತರಿಗೆ ಸ್ವಲ್ಪ ಕಮ್ಮಿ ಮಾಡಿಸ್ತಷ್ಟು ರೈತರು ನಿಮ್ಮನ್ನ ಬೇಗ ಸಂಪರ್ಕಿಸ್ತಾರೆ. ಸಮಸ್ಯೆ ಮಾಡಿ. ಹೌದೌದು, ಖಂಡಿತ. ಓಪನ್ ಆಗಿ ಹೇಳ್ತಾರೆ. ಇರೋದಕ್ಕಿಂತ ನೀವು ಕೆಮಿಕಲ್ಲು ಬೇರೆ ಕಂಪ್ನಿ ಎಲ್ಲಾದು ಕಂಪೇರ್ ಮಾಡಿದ್ರೆ, ನೀವು ಟೋಟಲ್ ನಾಟಿ ಮಾಡಿದ ದಿನದಿಂದ ಕೊನೆಗೆ ಕಟಾವ್ ಆಗೋ ತನಕ ನೀವು ಲೆಕ್ಕ ಹಾಕಿದ್ರೆ ನಮ್ದೇ ಕಮ್ಮಿ. ಹೌದೌದು, ಅದರಿಂದ ನಾವು ಹೇಳ್ತೇವೆ. ಈಗ ನಮೀಗ ಭೀಮಲೇಶ್ವರ ಗ್ರಾಮಕ್ಕೆ ನೀವು ಬಂದಿರೋದ್ರಿಂದ ನಮಗೂ ಇವ್ರು ಪ್ಲಾಟ್ ನೋಡೋದ್ರಿಂದ ಮಾಡಬೇಕು ಅನ್ನೋ ಉತ್ಸಾಹ ಐತೆ. ಖಂಡಿತ. ಈಗ ಮಾಡ್ತೀವಿ. ಈಗ ನಾವು ನಿಮ್ಗೆ ಹೇಳಿದ್ನಲ್ಲ, ಒಂದು ವರ್ಷಕ್ಕೆ ಇವತ್ತು ನಾಟಿ ಮಾಡ್ತಾ ಇದೀವಿ, ಅದೊಂದು ಪ್ರಯೋಗ ಮಾಡ್ತೀವಿ ನಿಮ್ದು. ಎಸ್, ಈಗ ಕೊಡಿ. ಆದಷ್ಟು ನೀವು ಸ್ವಲ್ಪ ಬೆಲೆನೂ ಕಮ್ಮಿ ಮಾಡ್ಕೊ ಬಂದಷ್ಟು ನೀವು ನಮ್ಮ ಊರಿಂದ ಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ನಾವು ಒಂದು ಚಿಕ್ಕ ಗ್ರಾಮ ಆದ್ರೆ ಇಲ್ಲಿ ಬೆಳವಣಿಗೆ ಫಸ್ಟ್ ಇದು ಏನಾಗಿದೆ ಅಂದ್ರೆ ಸರ್, ಇವಾಗ ನೀವೇನೇ ಪದಾರ್ಥ ತಗೊಳ್ಳಿ, ಈಗ ಅಷ್ಟು ನೀವು ಹೇಳ ಪ್ರಕಾರ ಈಗ 4,000 ಅಂದ್ರೆ 8 ತಿಂಗಳು ಮಾಡಬೇಕು. 8 ತಿಂಗಳು ಮಾಡೋದ್ ಬೇಕಾಗಿಲ್ಲ, ನೀವು 6 ತಿಂಗಳಿಗೆ 32,000 ಖರ್ಚಾಯ್ತು. ಹಂಗ ನೀವು ನೀವು 6 ತಿಂಗಳಿಗೆ ಅಂದ್ರೆ 32,000 ಅಲ್ಲ, 20 ಕಬ್ಬಿಗೆ 20, ಬಾಳೆಗೆ 40, ಆಮೇಲೆ ತರಕಾರಿಗಳಿಗೆ 10 ದಿನಕ್ಕೆ ಒಂದ್ಸತಿ ಮಾಡ್ತಾರೆ. ಬೇರೆ ಬೇರೆ ಗಿಡ ಬೆಳೆಗೆ ಬೇರೆ ಬೇರೆ ತರ. ಸ್ವಲ್ಪ ನೋಡ್ಕೊಂಡವ ಸ್ವಲ್ಪ ಕಮ್ಮಿ. ಇದು ಏನು ಅಂದ್ರೆ ನಿಮಗೆ 6 ತಿಂಗಳು ಮಾಡಿದ್ರೆ ಸಾಕು. ಇಲ್ಲ 2 ತಿಂಗಳು ಹೆಂಗಿದ್ರೆ ಫುಲ್ ಮಲ್ಚಿಂಗ್ ಆಗ್ಬಿಟ್ಟಿರುತ್ತೆ, ರೆಸ್ಟ್ ಕೊಟ್ಟು ಆಮೇಲೆ ಬೇಕಿಲ್ಲ ಅಂತ ಅರ್ಸನ್ಕೆ. ಬಾಳೆಗಾದ್ರೆ ಕೊನೆ ಕಟಿಂಗ್ ಆಗೋ ತನಕನೂ ಮಾಡಿದ್ರು. ಲಾಸ್ಟ್ ವರ್ಗೂ ಬೇಕು ಅದು. 40,000 ಇವರು ಬಾಳೆ ಕಬ್ಬು 2 ಇದೆ. ಪ್ರತಿಯೊಬ್ಬ ರೈತರ ಹತ್ರ 2-3 ಐಟಮ್ ಇದ್ದೇ ಇರ್ತಾವೆ. ನೀವು 7 ಐಟಮ್ಲಿ ಮಿಸ್ ಇಲ್ಲ. ಖಂಡಿತ. ಎಲ್ಲ ಈಗ ನಮ್ಮ ಚಂದ್ರು ಅಂತಲ್ಲ, ಅವ್ರಿಗೆ ಟಮಾಟ ಹಾಕಿ ಬೇಜಾರಾಗ್ಬಿಟ್ಟಿದೆ. ನಾವು ಹಾಕಿ ಬೇಜಾರಾಗಿ ನಿಲ್ಸ್ಬಿಟ್ಟು ಈಗ ಬೇಜಾರಾಗ್ಬಿಟ್ಟಿದೆ. ನಮ್ಗೇನಂದ್ರೆ ವ್ಯವಸಾಯದಲ್ಲಿ ಮಾಡ್ತಾವೆ ನೋಡಿ, ನಮ್ಮ ಪದ್ಧತಿಲಿ ಮಾಡಿದ್ರೆ ನಿಮಗೆ ಈ 10 ಎಕರೆ ತಗೊಳ್ಳಿ ಲೆಕ್ಕ. ಯಾವಾಗಲೂ 10 ಎಕರೆಲಿ ನಮ್ಗೆ ಚೆನ್ನಾಗಿರುತ್ತೆ. ಇಲ್ಲ 10 ಕಿಲೋಮೀಟ್ರ್ ತಗೊಳ್ಳಿ, 10 ಕಿಲೋಮೀಟ್ರಲ್ಲಿ ಎಷ್ಟು ಜನದ್ದು ಟೊಮೆಟೊ ಹಾಕಿರ್ತಾರೆ ಅದು ಎಲ್ಲರಿಗಿಂತ ಚೆನ್ನಾಗಿರುತ್ತೆ. 10 ಕಿಲೋಮೀಟ್ರಲ್ಲಿ ಅರ್ಶಿನ ಯಾರು ಹಾಕಿರ್ತಾರೆ ಅದು ನಮ್ಮ ಅರ್ಶಿನ ಚೆನ್ನಾಗಿರುತ್ತೆ. 10 ಕಿಲೋಮೀಟ್ರಲ್ಲಿ ಬಾಳೆ ಯಾರು ಚೆನ್ನಾಗಿರುತ್ತೆ, ನಮ್ಮ ಬಾಳೆ ಚೆನ್ನಾಗಿರುತ್ತೆ. ಯಾವಾಗಲೂ ಏನಾಗುತ್ತೆ ಅಂದರೆ, ನಾವು ಯಾವಾಗೋ ಬೆಳೆದಿರ್ತೀರಿ, ಇಲ್ಲ ಅಲ್ಲಿ ಯಾವುದೋ ಬೇರೆ ಊರಲ್ಲಿ ಟೊಮೆಟೊ ಬೆಳೆದಿರ್ತಾರೆ, ಅಲ್ಲಿ ಚೆನ್ನಾಗಿದೆ ನಮ್ಮ ಚೆನ್ನಾಗಿಲ್ಲ, ಹಂಗಲ್ಲ. ಇಲ್ಲಿ ರೋಗ ಹೊಡೆದ್ರೆ ಈ ಫುಲ್ಲು 10 ಕಿಲೋಮೀಟ್ರ್ ರೋಗ ಹೊಡೆದಿರುತ್ತೆ, ಯಾರ್ದು ಬಂದಿರಲ್ಲ. ಅಂಥದ್ರಲ್ಲಿ ನಮ್ಮದು ಇರೋದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ. ಎಲ್ಲಾರ್ದು ಹಾಳಾದಾಗ ನಮ್ಮದು ಹಾಳಾಗಿರುತ್ತೆ, ನಾವೇನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಇವತ್ತಿನ ಕ್ಲೈಮೇಟ್ ಅಲ್ಲಿ ಈ ಬಾಳೆ ಹಾಕಿದ್ರೆ ಎಲ್ಲಕ್ಕಿ ಬಾಳ ಈ ಆಷಾಢ ತಿಂಗಳು ಬರ್ತದ ನೋಡಿ. ಹೌದು, ಈ ಗಾಳಿ ಟೈಮಲ್ಲಿ ಅದು ಹಣ್ಣೆಲ್ಲ ಜಾಸ್ತಿ ಆಗುತ್ತೆ. ಹೌದು, ಸಿಗಟೋಕ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಹೆಂಗೆ ಹಾಕಿ ಹೆಂಗೆ ಬೆಳೆದು ಅದು ನಮ್ಮದು ಇಂಪಾರ್ಟೆಂಟ್. ಬಾಳೆಗೆ ಅರ್ಧ ನಾವು 90% ಎದುರ್ತಾ ಇರೋದೇ ಅದು. ಹೌದು, ಸಿಗಟೋಕನು ಮತ್ತೆ ಪನಮ ಮೇಜರ್. ಅದು ವಾಸನೆ ಆಗಲ್ಲ ಎಲ್ಲಿ ಬಂದ್ರು, ಹಂಗೆ ಎಕರೆನೇ ಹೋಗ್ಬಿಡ್ತವೆ. ಒಂದು ಎಲಕ್ಕೆ ಬಂದ್ರೆ ಸಾಕು, ಅದು ಫುಲ್ ಇಡೀ ಜಮೀನ್ಗೆ ಫ್ರೆಂಡ್ ಆಗಿರುತ್ತೆ. ಅದೆಲ್ಲ ಕಂಟ್ರೋಲ್. ಅದು ಯೂಟ್ಯೂಬಲ್ಲಿ ನೋಡಿ, ಎಲ್ಲದಕ್ಕೂ ನಮ್ಮ ಹತ್ರ ಪರಿಹಾರ ಇದೆ. ಕಮ್ಮಿ ಖರ್ಚಲ್ಲಿ ಎಲ್ಲದೂ ಬೆಳಿಬೋದು. ಈಗ ಬಂದಿದ್ದಾರಲ್ಲ, ನೆಕ್ಸ್ಟ್ ಈಗ ನಾವು ಇವ್ರ ಮುಂದಕ್ಕೆ ನಾವು ಕವರ್ ಮಾಡ್ತೀವಿ. ಖಂಡಿತ ಸ್ವಲ್ಪ ಆದಷ್ಟು ನಮಗೆ ಬೆಲೆನ ಹೇಳಿ. ಬೆಲೆ ಇನ್ನ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇಲ್ಲ, ಇದೇ ಬೆಸ್ಟ್ ಪ್ರೈಸ್. ಯಾಕಂದ್ರೆ ನೀವು ರಿಸಲ್ಟ್ ಕೇಳಿ ಮಾಡ್ಬೇಕು ಅಂತಂದ್ರಲ್ಲ ನೀವು. ನೀವು ರಿಸಲ್ಟ್ ಕೇಳಿ ಗ್ಯಾರಂಟಿ ಕೊಡ್ತೀನಿ. ನೀವು ಇವಾಗ 3,000 ಹೇಳಿದ್ರು ಕಮ್ಮಿ ಮಾಡಿ ಅಂತಾರೆ, 1,000 ರೂಪಾಯಿ ಹೇಳಿದ್ರು ಕಮ್ಮಿ ಮಾಡಿ ಅಂತಾರೆ. ಸೊ ನಮ್ದು 5 ವರ್ಷದಿಂದ ಮಾಡ್ತಾ ಇರೋದಲ್ಲ. ಅಡ್ರೆಸ್ ಹೆಂಗೆ? ಮೈಸೂರಿಂದ ಕಳ್ಸಿಕೊಡ್ತೀರಿ. ಸೊ ಬಸ್ಗೆ ಹಾಕ್ಬಿಡ್ತೀರಿ, ಇಲ್ಲಿ ಕವಲಂದೆಯಲ್ಲಿ ಕಲೆಕ್ಟ್ ಮಾಡ್ಬೋದು. ನಗರ ಬಸ್ಗೆ ಹಾಕ್ಬಿಟ್ರೆ ಇಲ್ಲಿ ನಿಯರ್ ಇಲ್ಲ ಆಫೀಸ್ ಇಲ್ಲ, ಎಲ್ಲೂ ಇಲ್ಲ. ಮೈಸೂರಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಡೋ. ಅಲ್ಲೂ ಕಲೆಕ್ಟ್ ಮಾಡ್ಬೋದು. ಎಲ್ಲಿ? ಮೈಸೂರಲ್ಲಿ ನೀವು ಬಸ್ ಸ್ಟ್ಯಾಂಡಿಗೆ ಬಂದರೆ ನಮ್ಮವ್ರು ತಂದು ಕೊಡ್ತಾರೆ. ಈಗ ನಾವು ಮೈಸೂರು ಬರ್ತಾ ಇರ್ತೀವಿ ಡೈಲಿ. ನಾವು ಬಂಡಿಪಾಳ್ಯ ಸಿಗ್ನಲ್ ಆ ಕಡೆ ಎಲ್ಲ ಬರ್ತೀವಿ. ಅಲ್ಲಿಗೆ ನೀವು ಮಾರ್ಕೆಟಿಂಗ್ ಕೊಟ್ಟರೆ ಸಾಕ್ಬೇಕಾರೆ. ಬಂಡಿಪಾಳ್ಯಾಗ ಏನಾಗುತ್ತೆ, ಆಟೋದವರು ಬಂಡಿಪಾಳ್ಯಾಗ ಬರೋ ಖರ್ಚು ನಾವು ಇಲ್ಲೇ ಕವಲಂದಾಗೆ ಕಳಿಸ್ಬಿಡ್ಬೋದು. ನಾವು ವೆಹಿಕಲ್ ಬರ್ತಾ ಇರ್ತೀವಿ. ನೀವು ಆ ಕಡೆಗೆ ಬಂದರೆ ಸಿಗುತ್ತೆ. ಎಲ್ಲಿ ಅದು ಮೈಸೂರು? ಇದು ಇಂಕಲ್ ಫ್ಲೇವರ್ ಹತ್ರ. ಅಲ್ಲಿ ಫ್ಲೇವರ್ ಹತ್ರ ಬಂದ್ರೆ ಸಾಕು. ಸರ್ ಫಸ್ಟ್ ಸ್ಟಾರ್ಟಿಂಗು ಸೆಣಬು ಚಂಬ ಬಿತ್ತಬೇಕು. 25 kg ಹಾಕ್ಬೇಕು. ಇನ್ನು ಮುಂದೆ ಬರ್ತಾ ನಾವೇ ಬೈಬ್ಯಾಕ್ ಮಾಡೋಣ ಅಂತಾನು ಇದ್ದೀರಿ. ನೋಡಿ ಸರ್, ಈಗ ನಾವು ಸದ್ಯಕ್ಕೆ ಸೆಣಬು ಹಾಕಿಲ್ಲ, ಏನು ಹಾಕಿಲ್ಲ, ಅರ್ಶನೂ ಹಾಕಿದೀನಿ, ಕಬ್ಬು ಹಾಕ್ತಾವೆ. ಇವಾಗ ಕೊಡಿ, ನಿಮ್ಗೆ ಅರ್ಶನಾಗೂ ಕೊಡಿ. 15 ದಿನಕ್ಕೆ ಇರೋದಕ್ಕಿಂತ ಅಂತೂ ಚೆನ್ನಾಗಾಗುತ್ತೆ. ಈಗ ಸದ್ಯ ನೋಡಿ ಪ್ರಾಬ್ಲಮ್ ಇದೆ. ಈ ಕೆಮಿಕಲ್ ಕೊಟ್ಬಿಟ್ರೆ ಇವರು. ಅದೇ ಪರವಾಗಿಲ್ಲ, ಕೆಮಿಕಲ್ ಹಾಕಿದ್ರು ಹಾಕಿ. ಕೆಮಿಕಲ್ ಹಾಕಿದ್ರು ಹಾಕಿ, ನಿಮ್ಗೆ ಇರೋದಕ್ಕಿಂತ ಚೆನ್ನಾಗಾಗುತ್ತೆ. ಅಲ್ಲ, ನಮ್ದು ಹಾಕಿ, ನಿಮ್ಗೆ ಇರೋದಕ್ಕಿಂತ ಖಂಡಿತ ಚೆನ್ನಾಗಿ ಬರುತ್ತೆ. First Earth.